ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಭಾಳ ಕೆಲಸಗಳು ನಡೀತಾ ಇದ್ದಾವೆ ಗಾರ್ಡನಲ್ಲಿ. ನಾನು ಒಂದೊಂದೇ ಕೆಲಸಗಳನ್ನು ಮುಗಿಸ್ತಾ ಬರ್ಲಿಕ್ಕತ್ತೀನಿ. ಸೊ ನಿನ್ನೆ ಸ್ವಲ್ಪ ಎಲ್ಲ ಗಿಡದ ಕಟಿಂಗ್ ಮಾಡ್ಕೊಂಡು ನಾನು. ಸೊ ಎಲ್ಲ ಗಿಡದ ಕಟಿಂಗ್ಸು ಯಾಕಂದರೆ ಒಂದು ಸ್ವಲ್ಪ ಹುಳಗಳಾಗ್ಲಿಕ್ಕತ್ತಿದ್ವಲ್ಲ, ಹಾಗಾಗಿ ಕಟಿಂಗ್ ಮಾಡ್ಕೊಂಡಿನಿ ಎಲ್ಲ ಗಿಡದು. ಆಮೇಲೆ ಅದೊಂದು ಚೆಂದ ಕಟ್ಕೊಂಡಿನಿ. ಆ ಗಿಡ ಬೀಳಿಕತ್ತಿತ್ತಲ್ಲ ಅದಕ್ಕೂ ಚೆಂದಾಗಿ ಸಪೋರ್ಟ್ ಕೊಟ್ಟು ಅದನ್ನು ನೀಟಾಗಿ ಕಟ್ಕೊಂಡು ಎಲ್ಲ ಗಿಡದ ಕಟ್ಟಿಂಗು ಮತ್ತು ಕೆಲವೊಂದು ಪಾಟ್ಗಳು ಹಾಳಾಗಿರೋದು ರಿಪೋರ್ಟಿಂಗ್ ಮಾಡ್ಕೊಂಡಿನಿ. ಮತ್ತು ಬೇರೆ ಕಟ್ಟಿಂಗ್ಸನ್ನು ಅಲ್ಲಿ ಹಾಕೊಂಡು ಇಟ್ಕೊಂಡಿನಿ. ಹಳೆಯದೆಲ್ಲ ತೆಕ್ಕೊಂಡಿನಿ ಇವಾಗ. ಸೊ ಒಂದಿಷ್ಟು ಮತ್ತು ಈ ಗಿಡದಂತೂ ಎಲ್ಲ ಎಲೆಗಳನ್ನ ನಾನು ತೆಗೆದು ಹಾಕೀನಿ. ಎಲ್ಲ ಎಲೆಗಳು ತೆಗೆದು ಹಾಕೀನಿ. ಇನ್ನು ಹೊಸ ಎಲೆ ಹೊಸ ಚಿಗುರು ಏನಾರು ಬಂದರೆ ಈ ಗಿಡ ಮತ್ತು ಹೂ ಬರುತ್ತೆ, ಇಲ್ಲಾಂದ್ರೆ ಬರೋಲ್ಲ. ಹಾಗಾಗಿ ನಾನು ಎಲ್ಲ ತೆಗೆದು ಹಾಕ್ಕೊಂಡಿನಿ. ಇನ್ನು ಬೇಡವಾಗಿದ್ದ ಗಿಡಗಳೆಲ್ಲ ಸ್ವಲ್ಪ ತೆಕ್ಕೋತಾ ಹೋಗ್ಲಿಕ್ಕತ್ತೀನಿ. ಆಮೇಲೆ ಹೀರೆಕಾಯಿ ನೋಡ್ರಿ, ಅಲ್ಲಿ ಎರಡು ಮೂರು ಕಾಣ್ಲಿಕ್ಕತ್ತಾವು. ಅದರ ಗಿಡಕ್ಕೆ ಒಂದು ಸ್ವಲ್ಪ ಫಂಗಸ್ ಥರ ಆಗಿದೆ, ಯಾಕಂದ್ರೆ ಕಂಟಿನ್ಯೂಸ್ ಮಳೆ ಇತ್ತಲ್ಲ. ಆಮೇಲೆ ನಾನು ಕ್ಲೀನಿಂಗು ಮಾಡಬೇಕು, ಇವಾಗ ಎಲ್ಲ ಕ್ಲೀನಿಂಗ್ ಮಾಡ್ಬೇಕಂತ ಹೇಳಿ ನಾನು ಪೂರ್ತಿ ಇದು ಕೆಲಸ ಮಾಡ್ಕೊಂಡಿನಿ ಈ ಕಡೆ ಎಲ್ಲ. ಆಮೇಲೆ ಒಂದಿಷ್ಟು ಹಳೆ ಪಾಟ್ಗಳಿಗೆಲ್ಲ ನಾನು ನೀಟಾಗಿ ಕಲರಿಂಗ್ ಮಾಡಿ ಇಟ್ಕೊಂಡಿನಿ. ಈ ಕಟ್ ಮಾಡಿದ್ದೆಲ್ಲ ಇದರಲ್ಲಿ ಹಾಕಿ ತುಂಬಿಸ್ಕೊತೀನಿ ನಾನು ಇವಕ್ಕೆ. ಈಗ ಇವಕ್ಕೆಲ್ಲ ಖಾಲಿ ಮಾಡಿರೋಂಥ ಎಲ್ಲ ಪಾಟ್ಗಳು ಏನಿದಾವಲ್ಲ ಅವೆಲ್ಲ ತುಂಬಿಸ್ಕೊತೀನಿ. ಒಂದು ಸ್ವಲ್ಪ ಕಲರೆಲ್ಲ ಮಾಡಿ ಇಟ್ಕೊಂಡಿನಿ. ಸೊ ಇದು ಗಾರ್ಡನಲ್ಲಿ ಆಗ್ತಿರೋಂಥ ಕೆಲಸ. ಸೀಡ್ ಪಾಟ್ ನೋಡ್ರಿ ಎಷ್ಟೊಂದಾಗ್ಯಾವ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು. ಮತ್ತು ಆಮೇಲೆ ಒಂದಿಷ್ಟು ಹೂವನ್ನ ತೋರಿಸ್ಲಾ ನಿಮ್ಗೆ, ಒಂದಿಷ್ಟು ಹೂಗಳನ್ನ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಇದು ಒಂದಾಗಿದೆ ಇವತ್ತು. ಸೊ ಇದು ಒಂದಾಗಿದೆ ಇಲ್ಲ ನೋಡ್ರಿ. ಈ ಥರ ಫಂಗಸ್ ಥರ ಆಗ್ಲಿಕ್ಕತ್ತಿದ್ವಿ ಎಲ್ಲ ಎಲೆ ಮೇಲೆ ಈ ಥರ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಎಲೆಗಳನ್ನು ತೆಗ್ದೀನಿ. ಇಲ್ಲಾಂದರೆ ನೀವು ಕಟಿಂಗು ಮಾಡ್ಕೋಬೋದು. ಎಲೆಗಳು ತೆಗೆದಂತಂದರೆ ಹೊಸ ಎಲೆಗಳು ಬಂದು ಆ ಫೋಟೋಸಿಂಥೆಸಿಸ್ ಅದಕ್ಕೆ ಎಲೆಗಳು ಬೇಕಾಗುತ್ತೆ. ಅವಾಗ ಜಲ್ದಿ ಅದು ಎಲೆಗಳು ಪ್ರೊಡ್ಯೂಸ್ ಮಾಡ್ಕೊಂಬಿಡುತ್ತೆ. ಹಾಗಾಗಿ ನಾನು ಅದನ್ನು ಇದನ್ನು ಮಾಡ್ಕೊಂಡಿನಿ. ಆ ಕಡೆ ಎಲ್ಲ ತೆಗೆದಿಟ್ಕೊಂಡಿನಿ. ಈ ಕಡೆ ಎಲ್ಲ ಮತ್ತು ಪಪ್ಪಾಯ ಹಣ್ಣು ದೊಡ್ಡದಾಗಿದೆ. ಫೈನಲಿ ಪಪ್ಪಾಯ ಹಣ್ಣು ತೊಗೊತೀನಿ ಅನಿಸುತ್ತೆ. ಬಾಳೆಹಣ್ಣು ಏನಾಗುತ್ತೆ ಗೊತ್ತಿಲ್ಲ. ಬಾಳೆಹಣ್ಣು ಒಂದಾದರೆ ಭಾರಿ ಮಸ್ತಾಗುತ್ತೆ. ಇನ್ನು ಈ ಕಡೆ ಎಲ್ಲ ನೋಡ್ಕೊತ ಬಂದರೆ ಈ ವಿಂಕಾ ಗಿಡದಲ್ಲಿ ನೋಡ್ರಿ, ಈ ಕಲರು ಮತ್ತು ಈ ಕಲರ್ ಎರಡು ಅದರ ಹೂ ಬಂದಂಗೆ ಅದು. ಮತ್ತು ಈ ಕಲರ್ ಒಂದಿತ್ತು. ಇದೊಂಥರ ಹೆಂಗಿದೆ ಅಂದರೆ ಅದು ಅಲ್ಲಿ ಹೋಯ್ತು. ಇಲ್ಲಿ ನೋಡ್ರಿ ಹೆಂಗಿದೆ ಅಂದ್ರೆ ಇದು ಸೀಡ್ಸ್ ಆಗ್ಲಿಕ್ಕೆ ಆಲ್ರೆಡಿ ತಿರುಗಿದ್ರಲ್ಲಿ. ಇದೊಂದು ಕಲರ್ ಇದೆ, ಇದೊಂಥರ ರೆಡ್ ಪಿಂಕ್, ಇದು ರೆಡ್ ಅನ್ನಿಸ್ತದೆ, ಇದು ಲೈಟ್ ಇದು. ಸೊ ಇವೆಲ್ಲ ಹೂಗಳು ಬಂದವ. ಇಲ್ಲಿ ಬಂದು ಏನು ಮಾಡ್ತಿರ್ತಾವೆ ಏನೋ ಹಲ್ಲಿಗಳೆಲ್ಲ ಬಂದು. ಇವೆಲ್ಲ ಗಿಡಗಳು ತೆಗಿಬೇಕು. ಈ ಥರ ಸಣ್ಣ ಗಿಡಗಳನ್ನು ತೆಗಿಯೋದು ಆ ಥರದ್ದೆಲ್ಲ ನಾನು ಇಲ್ಲಿ ಮಾಡ್ಕೊತಿದ್ದೀನಿ. ಸದ್ಯಕ್ಕೆ ಇಷ್ಟೆಲ್ಲ ಕೆಲಸ ಆಗಿದೆ. ಒಂದಿಷ್ಟು ಬದನೆಕಾಯಿದು ಹಾರ್ವೆಸ್ಟ್ ಮಾಡ್ಬಿಡೋಣ ಇವತ್ತು. ಈಗ ನೋಡ್ರಿ, ಇಲ್ಲಾಂದ್ರೆ ಮತ್ತೆ ಇವೇ ದೊಡ್ಡ ಸೈಜ್ ಆಗ್ಬಿಡ್ತಾವ. ಹಾಗಾಗಿ ಒಂದಿಷ್ಟು ಬದನೆಕಾಯಿನೂ ನಾನಿಲ್ಲಿ ಹಾರ್ವೆಸ್ಟ್ ಮಾಡ್ಕೋತೀನಿ ನೋಡ್ರಿ. ಇದಾವೆ ಅಲ್ಲಿ ಒಂಚೂರು ಕಾಯಿಗಳು ಆಗತ್ತವ. ಮಳೆ ಇಲ್ಲ, ಮತ್ತು ಮಳೆ ಸ್ಟಾಪ್ ಆಯ್ತು ಇವಾಗ. ಮಳೆ ಸ್ಟಾಪ್ ಆಗಿ ಮತ್ತು ತಿರ್ಗಾ ಏನಿಲ್ಲ ಅಂದ್ರೂ ಒಂದು 8 ದಿವಸ ಆಯಿತು ಮಳೆನೇ ಇಲ್ಲ. 8 ಡೇಸ್ ಆಯ್ತು ಅನ್ಕೋತೀನಿ ನಾನು, ಮಳೆ ಇಲ್ಲ ನೋಡ್ರಿ. ಮಳೆ ಇಲ್ಲ ಅಂದರೆ ಸ್ವಲ್ಪ ಗಿಡಗಳು ಮತ್ತು ಡಲ್ ಆಗಿರ್ತಾವೆ. ಇನ್ನೂ ಸಣ್ಣ ಇದ್ದಾವೆ. ಒಂದಿಷ್ಟು ದೊಡ್ಡ ಮಾತ್ರ ನಾನು ತೆಕ್ಕೋತೀನಿ. ಇದರಲ್ಲಿ ಹುಳ ಬಂದಿದೆ ಈ ಸತಿ, ತೆಗೆದುಬಿಡ್ತೀನಿ. ಬೇಡ ಇಲ್ಲ ನೋಡ್ರಿ, ಈ ಥರ ಬದನೆಕಾಯಿಗಳನ್ನು ತೆಕ್ಕೋತೀನಿ. ಇನ್ನೂ ಸಣ್ಣ ಇದ್ದಾವಲ್ಲ ಅವನ್ನ ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಈ ಮೋಡ ಕಟ್ತು, ಮಳೆ ಬಂದು ಸರಿಗೆ ಬಿಸಿಲು ಬಂದಿರಲಿಲ್ಲ ಅಂದರೆ 8 ದಿವಸ ಕಂಟಿನ್ಯೂಸ್ ಮೋಡ ಇತ್ತು. ಬಿಸಿಲು ಇರಲಿಲ್ಲ, ಈ ಕಡೆ ಮಳೆನೂ ಇರಲಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಗಿಡಗಳಿದಾಗ ಹಿಂಗೆ ಹುಳಗಳು ಕಾಣಿಸ್ಕೊಳ್ಳಿಕತ್ತಿದ್ವು. ಬಾರ್ಬರಸ್ ಚೆರ್ರಿ ಪ್ಲ್ಯಾಂಟ್ ನೋಡ್ರಿ ಚೆನ್ನಾಗಾಗೈತೆ. ಸೊ ಇದೊಂದಿಷ್ಟು ಕೆಲಸ. ಆಮೇಲೆ ಕ್ಲೀನ್ ಮಾಡ್ಕೋಬೇಕು ಗಾರ್ಡನ್ ಎಲ್ಲ, ಕಸ ಎಲ್ಲ ಬಳ್ಕೊತೀನಿ ನಾನು. ಚೆರ್ರಿ ಟೊಮೊಟೊ ಆಗಿದ್ವು, ಚೆರ್ರಿ ಟೊಮೊಟೊನೂ ತೆಗಿಬೇಕು ನಾನು. ಬಟ್ ಪಕ್ಷಿಗಳು ತಿಂತಾವಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೆ. ಈ ಮೊಗರ ಗಿಡದಲ್ಲಿ ಮತ್ತೊಂದೆರಡು ಹೂ ಬರ್ಲಿಕ್ಕೆ ನೋಡ್ರಿ.
ಸೊ ಇಷ್ಟು ಗಾರ್ಡನಲ್ಲಿ ಆಗ್ತಿರೋಂಥ ಕೆಲಸ ಆಲ್ಮೋಸ್ಟ್ ಎಲ್ಲ ಕಟಿಂಗ್ ಮಾಡಿ ತೆಗ್ದಿನಿ. ಅಲ್ಲಿಂದ ಮಾರ್ನಿಂಗ್ ಗ್ಲೋರಿನೂ ತೆಗೆದ್ಬಿಟ್ಟಿನಿ ನಾನು ನಿನ್ನೆ. ಇಲ್ಲೆಲ್ಲ ಸೀಡ್ಸ್ ಆಗಿದೆ, ಒಂದಿಷ್ಟು ಸೀಡ್ಸ್ ತೊಗೊತೀನಿ. ಒಂದಿಷ್ಟೇ ಗಿಡಕ್ಕೆ ಎಷ್ಟು ಮೆಣಸಿನ್ಕಾಯಿ ಆಗಿದೆ ಗೊತ್ತಾ ಫ್ರೆಂಡ್ಸ್, ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನೋಡಿ ಇಲ್ಲೆಲ್ಲ ಮೆಣಸಿನ್ಕಾಯಿ ಎಷ್ಟು ಉದ್ದುದ್ದಾಗಿದ್ದಾವೆ. ಇನ್ನೊಂದು ಗಿಡ ತೋರಿಸ್ತೀನಿ, ಸಣ್ಣ ಗಿಡ. ಎಷ್ಟು ಸಣ್ಣ ಗಿಡ ಅಂದರೆ ಅದರಲ್ಲಿ ನಾನು ಅದು ಗಿಡನ ತೆಗಿಬೇಕು ಅಂದಾಗ ಅಬ್ಸರ್ವ್ ಮಾಡಿದ್ದು ನಾನು. ನೋಡ್ರಿ ಇಲ್ಲಿ ಎಷ್ಟು ಮೆಣಸಿನ್ಕಾಯಿ, ಒಂದು ಎಲೆಗಿಂತ ಜಾಸ್ತಿ ಮೆಣಸಿನ್ಕಾಯಿನೇ ಕಾಣಲಿಕ್ಕೆ ಅದರಲ್ಲಿ. ಸೊ ಇದೆಲ್ಲ ಕ್ಲೀನ್ ಮಾಡ್ಬೇಕಂತ ನೋಡಿದೆ. ಆವಾಗ ಅದು ಗಿಡದಲ್ಲಿ ಮೆಣಸಿನ್ಕಾಯಿ ನೋಡಿದೆ. ಪಾಪ ಅದಷ್ಟು ಮೆಣಸಿನ್ಕಾಯಿ ಕೊಡಾಕತ್ತದ, ಅದಕ್ಕಿರಲಿ ಇನ್ನೊಂದು ಸ್ವಲ್ಪ ಬದುಕೊಡೋಣ ಅಂದ್ಬಿಟ್ಟು ನಾನು ಅದಕ್ಕಷ್ಟೇ. ಇನ್ನು ಇದೆಲ್ಲ ಕಟ್ ಮಾಡಿ ನೋಡಿರಿ, ಇದನ್ನು ಕಟ್ ಮಾಡಿ ನಾನು ಆಲ್ಮೋಸ್ಟ್ ಎಲ್ಲ. ಸೊ ಕಂಟಿನ್ಯೂಸ್ ಮಳೆಗೆ ಇಲ್ಲಿ ನೋಡ್ರಿ ಹೂವು ಅರಳಿಲ್ಲ. ಹಿಂಗಾಗಿದೆ ಅಂದರೆ ಅದು ಕೊಳೆತು ಬಿಟ್ಟಂಗೆ ಆಗಿತ್ತದು. ಸೊ ಇದು ಮೇನ್ ಪ್ರಾಬ್ಲಮ್ ಇಲ್ಲಿ. ಇದೊಂದು ಗೋಡಂಬಿ ಗಿಡ ಇದು. ಸೊ ಇದಕ್ಕೊಂದು ನೆಲದಲ್ಲಿ ಹಾಕೋವಂಥ ಕೆಲಸ ಮಾಡ್ಬೇಕು ನಾನು ಅಲ್ಲಿ ಮನೆ ಹತ್ರ. ಇಲ್ಲಿ ನೋಡ್ರಿ ಎಷ್ಟೆಲ್ಲ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ನಾನು. ಆಮೇಲೆ ಕಟಿಂಗ್ ಹಾಕ್ಕೊಂಡಿದ್ದೆಲ್ಲ ಬಂದವು. ನೀವು ಕಟಿಂಗ್ ಹಾಕ್ಕೊಂಡಿದ್ನಲ್ಲ, ಸೊ ಇದ್ರಲ್ಲಿ ಹೂವು ಬಂದದ್ದು ನೋಡ್ರಿ. ಆ ಮಳೆ ಇತ್ತಲ್ಲ ಕಂಟಿನ್ಯೂಸ್, ಹಂಗಾಗಿ ಏನೂ ಆಗಿಲ್ಲ, ಅವಕ್ಕೆ ಚೆನ್ನಾಗಿ ಬಂದವು. ಸೊ ಇದೆಲ್ಲ ಕಟಿಂಗ್ ಹಾಕ್ಕೊಂಡು ನಾನು. ಸೊ ಇದು ಒಂದು ನನ್ನ ಗಾರ್ಡನ್ನಲ್ಲಿರೋಂಥ ಅಪ್ಡೇಟ್. ಇದರದ್ದು ಎಲ್ಲ ತೆಗೆದು ಹಾಕಿನಿ ನಾನು. ಸೊ ಇದು ಕಟಿಂಗ್ ಮಾಡ್ಕೊಂಡಿನಿ ನಾನು. ಆಲ್ಮೋಸ್ಟ್ ಎಲ್ಲ ಗಿಡದು ಕಟಿಂಗ್ ಆಗಿದೆ. ಮತ್ತು ನಾನು ಹಾಕಿರೋಂಥ ಕೊತ್ತಂಬರಿ ನೋಡಿರಿ, ಕೊತ್ತಂಬರಿ ಬರ್ಲಿಕ್ಕತ್ತದ. ಸೊ ಇದು ಒಂದು ಹೊಸ ಇದನ್ನು ತೊಗೊಂಡು ಬಂದು ಪೊರಕೆ, ನಾನು ಕಸ ಬಳಿಲಿಕ್ಕಂತಲೇ ತೊಗೊಂಬಂದಿನಿ ನೋಡಿ. ಬಳಿಬೇಕು ಅಂದ್ಕೊಂಡೆ, ಸ್ವಲ್ಪ ಇದರಲ್ಲಿ ಕೆಲಸದಲ್ಲಿ ಆಗಲಿಲ್ಲ, ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಹೋಗಿದೆ ನಾನು. ಇಲ್ಲಿ ನೋಡಿರಿ ಈ ಗಿಡನ ನೀಟಾಗಿ ಜೋಡಿಸ್ಕೊಂಡಿನಿ. ಇಲ್ಲಿ ಇದೇನಾಗಿತ್ತಲ್ಲ ಫುಲ್ ಬೀಳ್ತಾಯಿತ್ತಲ್ಲ, ಇದನ್ನು ಆ ಕಡೆ ಕಟ್ಕೊಂಡಿನಿ. ಸ್ವಲ್ಪ ಜಾಗನೂ ಬಿಟ್ಟಿನಿ ಇವಾಗ. ಅದನ್ನು ಎಲ್ಲ ಕಟ್ ಮಾಡಿ ಅದನ್ನು ಒಂದು ಕಡೆ ನೀಟಾಗಿ ಕಟ್ಕೊಂಡು ನಾನು. ಅದು ಯಾಕೆಂದರೆ ಬೇರೆ ಗಿಡಗಳಿಗೂ ಸ್ವಲ್ಪ ಅವಕಾಶ ಇರಲಿ ಅಂಥೇಳಿ. ಸೊ ಇದನ್ನೆಲ್ಲ ಈ ಥರ ಮಾಡಿ ಇಟ್ಕೊಂಡು ನಾನು. ಈ ಗಿಡಕ್ಕೆಲ್ಲ ಎಲ್ಲ ಹುಳ ಬಂದಿತ್ತು, ಹಾಗಾಗಿ ನಾನು ತೆಗೆದೀನಿ. ಬಟ್ ಕಾಯಿ ಇದಾವೆ, ಇಲ್ಲೊಂದಿದೆ, ಅಲ್ಲೊಂದಿದೆ ನೋಡ್ರಿ. 1 2 3 4 ಕಾಯಿ ಇದಾವೆ. ಇನ್ನು ಗಿಡನ ಮುಂದೆ ಚೆನ್ನಾಗಿ ಸಿಗಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಮಳೆಗೆ ಈ ಥರ ಎಲ್ಲ ಈ ಥರ ಫಂಗಸ್ ಆಗಿತ್ತು. ಅದಕ್ಕೆ ಬೇಡ ಅಂಥೇಳಿ ನಾನೇ ತೆಗ್ದೀನಿ ಅವನ್ನೆಲ್ಲ. ಸೊ ತೆಗೆದು ಹಾಕಿನಿ. ಇನ್ನು ಮುಂದೆ ಇವಕ್ಕೆಲ್ಲ ನಾನು ನೀಟಾಗಿ ಕೇರ್ ಮಾಡಿಕೊಂಡು ಇಟ್ಕೊತೀನಿ ನಾನು ಇವಾಗ ಅಷ್ಟೇ. ಸೊ ಇದು ಇವತ್ತಿನೊಂದು ಗಾರ್ಡನ್ ಅಪ್ಡೇಟ್. ಸೊ ಇದು ಗಿಡ ಮತ್ತೆ ಬಂತು. ಇದನ್ನು ಮತ್ತೆ ನನಗೆ ಬಳ್ಳಿ ಹಬ್ಸ್ಕೋತೀನಿ. ಕಾಯಿ ಬರ್ತಾವೆ, ಚೆಂದ ಕಾಯಿ ಬರ್ತಾವಲ್ಲ, ಹಾಗಾಗಿ ಬಳ್ಳಿ ಹಬ್ಸ್ಕೊತೀನಿ. ಇದ್ರದ್ದು ನಾನು ಈ ಕಡೆ ತೊಗೊಂಡು ಹಬ್ಬಿಸ್ಕೊತೀನಿ ಅದಕ್ಕೆ. ಇವಾಗ ನಿಂಬೆ ಗಿಡದಲ್ಲಿ ನಿಂಬೆಕಾಯಿ ಅಂತ ಸಿಕ್ಕಾಪಟ್ಟೆ ಆಗ್ಲಿಕ್ಕದಾವೆ. ಹುಳಕ್ಕೆ ನಾನು ಹಿಂಗೆ ಮಾಡೋದ್ರಲ್ಲೇ ಅದು ಮುಟ್ಟೋದ್ರಿಂದನೇ ಅದು ಹಾಳಾಗ್ಲಿಕ್ಕತ್ತದ ಅಷ್ಟೇ. ಇಲ್ಲಿ ನೋಡ್ರಿ. ಆದರೆ ಇದರಲ್ಲಿ ಏನೂ ಇಲ್ಲ, ನಾನು ಸ್ಪ್ರೇ ಮಾಡಿನಲ್ಲ, ಆಲ್ಮೋಸ್ಟ್ ಅವು ಸತ್ತೋಗಿದಾವೆ. ಜೀವಂತ ಏನಾರು ಇದ್ರಂದ್ರೆ ಅಲ್ಲಿ ಇರ್ವಿ ಜಾಸ್ತಿ ಇರ್ತಿದ್ವು. ಸೊ ಆಲ್ಮೋಸ್ಟ್ ಇಲ್ಲ ಅದರಲ್ಲಿ ಏನು. ಇವಾಗ ಈ ಥರ ನೋಡ್ತಾ ಇರ್ಬೇಕು ಇವಕ್ಕೆ, ಇಲ್ಲಾಂದ್ರೆ ಮುಗಿದೋಗ್ತೈತಿ. ನಾನು ಹಿಂಗೆ ತೆಗಿಯೋದ್ರಿಂದನೇ ಅವು 2-3 ಇರೋ ನಿಂಬೆಹಣ್ಣೆಲ್ಲ ಉದ್ರೋಗಿದಾವೆ. ಅಂದರೆ ಹಿಂಗೆ ನಾನು ಕೈಯಿಂದ ಹಿಂಗೆ ತೆಗಿಬೇಕಾದ್ರೆ ಅವು ಟಚ್ ಆಗಿರ್ತಾವಲ್ಲ, ಅಲ್ಲಿ ಹಿಂಗೆ ಮುರಿದು ಬೀಳಿಕತ್ತಾವೆ. ಕೈಯಿಂದ ತೆಗಿಬೇಕಾದ್ರೂ ಪ್ರಾಬ್ಲಮ್ ಆಯ್ತು ನನಗೆ ಅವಾಗ, ಹಂಗಾಯ್ತು. ಸೊ ಇಷ್ಟಿಲ್ಲಾಂದರೆ ಒಂದೊಂದು ಇದಕ್ಕೆ ಇಷ್ಟಿಷ್ಟು ಚೆನ್ನಾಗಿ ಬಂದಿದ್ವು. ಇಲ್ಲ ನೋಡ್ರಿ, ಇನ್ನೊಂದು ಹುಳ ಹಿಂಗೆ ಕಡ್ಲಿಕ್ಕತ್ತದ. ಮಳೆ ಬಂದ್ರೇ ಸ್ವಲ್ಪ ಜಾಸ್ತಿ ಗಿಡಗಳಿಗೆ ಕೇರ್ ತೊಗೋಬೇಕಾಗ್ತದೆ. ಈಗ ಹೊಲದಲ್ಲೂ ನೋಡಬೇಕು ಎಷ್ಟು ಗಿಡಗಳೆಲ್ಲ ಹಾಳಾಗಿದ್ದಾವಂತ. ನಮ್ಮ ಹೆಸರಂತೂ ಏನೂ ಬಂದೇ ಇಲ್ಲ ಇಲ್ಲಿ. ಸೊ ಅದು ಮೇನ್ ಪ್ರಾಬ್ಲಮ್ ಆಗಿದ್ದು. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಬಾಯ್.